ಸವದತ್ತಿ ಕ್ಷೇತ್ರದಲ್ಲಿ ಭಂಡಾರ ಅಂದರೆ ಅರಶಿನ ಹಾಗೂ ಕುಂಕುಮಕ್ಕೆ ವಿಶೇಷ ಮಹತ್ವವಿದೆ. ಅರಶಿನ ಹಾಗೂ ಕುಂಕುಮವು ಮುತ್ತೈದತನವನ್ನು ಸೂಚಿಸುತ್ತದೆ. ನೈವೇದ್ಯ ಹಾಗೂ ಹರಕೆ ಪದ್ಧತಿಯಾಗಿ ನಿಂಬೆಕಾಯಿ, ಅರಶಿನ, ಕುಂಕುಮ, ಎಳೆ, ಸೀರೆ, ಬಾಳೆಹಣ್ಣು, ಮುಡಿ ಸಮರ್ಪಣೆ ಇವೆಲ್ಲವುಗಳು ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಕಾಣಿಸುವ ಹರಕೆ ಸಂಸ್ಕೃತಿಯಾಗಿದೆ. ಯಲ್ಲಮ್ಮ ದೇವಾಲಯದ ಸುತ್ತಲೂ ಅಲ್ಲಿನ ಜನಪದ ಶೈಲಿಯ ಜನಪದ ಗೀತೆಗಳು, ಡೊಳ್ಳು ಕುಣಿತ, ಜಾನಪದ ವಾದ್ಯಗಳು ಇವೆಲ್ಲವುಗಳು ಉತ್ತರ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯ ಜೀವಂತ ರೂಪವಾಗಿದೆ. ಈ ದೇವಾಲಯಕ್ಕೆ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ ಇತರ ರಾಜ್ಯಗಳಾದಂತಹ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಈ ರೀತಿಯ ರಾಜ್ಯಗಳಿಂದಲೂ ಭಕ್ತಾಭಿಮಾನಿಗಳು ಬರುತ್ತಾರೆ. ಕರ್ನಾಟಕದ ಇತರ ದೇವಾಲಯಗಳಲ್ಲಿ ಕಾಣಿಸಿದಂತಹ ವೈಶಿಷ್ಟ್ಯವನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಿಯಲ್ಲಿ ಕಾಣಬಹುದು. ಹೇಗೆ ಎಂದರೆ ದಕ್ಷಿಣ ಕರ್ನಾಟಕದ ದೇವಾಲಯದಲ್ಲಿ ಕಾಣಿಸಿದಂತಹ ಭಕ್ತಿ, ಸಂಸ್ಕೃತಿ ಹಾಗೂ ನಂಬಿಕೆಯ ದರ್ಶನವನ್ನು ಈ ದೇವಾಲಯದಲ್ಲಿ ಕಾಣಬಹುದು. ಈ ದೇವಾಲಯದಲ್ಲಿ ಜೋಗತಿಯರಿಗೆ ವಿಶೇಷ ಸ್ಥಾನಮಾನವಿದೆ. ಜೋಗತಿ ಎಂದರೆ ದೇವಿಗೆ ಅರ್ಪಿತವಾದ ಸ್ತ್ರೀ ಎಂದು. ಜೋಗತಿಗಳು ಯಲ್ಲಮ್ಮ ದೇವಿಯ ಹಾಡು, ಸ್ತೋತ್ರ, ಭಜನೆ, ಜೋಗತಿ ನೃತ್ಯ ಹಾಗೂ ದೇವಿಯ ಕಥೆ ಹಾಗೂ ಮಹಿಮೆಯನ್ನು ವಿವರಿಸುತ್ತಾರೆ. ಭಕ್ತರಿಗೆ ಆಶೀರ್ವಾದ ಹಾಗೂ ದೇವಿಯ ಸಂದೇಶವನ್ನು ನೀಡುತ್ತಾರೆ. ಕೆಂಪು ಅಥವಾ ಕೇಸರಿ ಸೀರೆ, ತಲೆಗೆ ಅರಶಿನ ಕುಂಕುಮ, ಕಾಲಿಗೆ ಗುಂಗುರು ಹಾಗೂ ಕೈಗೆ ಬಳೆ. ಕೆಲ ಜೋಗತಿಗಳು ಕೈಯಲ್ಲಿ ಚಂಬು ಅಂದರೆ ಸಣ್ಣ ದೀಪಗಳನ್ನು ಇಟ್ಟುಕೊಂಡಿರುತ್ತಾರೆ. ಇವೆಲ್ಲವುಗಳು ಯಲ್ಲಮ್ಮ ದೇವಿಯ ಶಕ್ತಿಯನ್ನು ಸೂಚಿಸುವ ಗುರುತುಗಳು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಜೋಗತಿಗಳು ಜನಪದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಸ್ನೇಹಿತರೆ, ಎಷ್ಟೋ ಜನ ನೇರವಾಗಿ ಯಲ್ಲಮ್ಮ ದೇವಿ ದೇವಾಲಯಕ್ಕೆ ಅಂದರೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗುತ್ತಾರೆ. ಆದರೆ ಆ ರೀತಿ ನಡೆಸುವುದು ತಪ್ಪು ಎಂದು ಹೇಳಲಾಗುತ್ತದೆ. ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೋಗುವ ಮುಂಚೆ ಸತ್ಯವತಿ ದೇವಿಯ ದರ್ಶನವನ್ನು ಪಡೆಯಬೇಕು. ಆ ನಂತರ ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯಬೇಕು ಎಂಬ ರೂಢಿ ಇದೆ. ಯಲ್ಲಮ್ಮ ದೇವಿಯ ದರ್ಶನವನ್ನು ಪಡೆಯುವ ಮುನ್ನ ಈಕೆಯ ಅತ್ತೆಯಾದಂತಹ ಸತ್ಯವತಿ ದೇವಿಯ ದರ್ಶನವನ್ನು ಪಡೆಯಬೇಕು. ಈ ದೇವಾಲಯವನ್ನು ರೂಢಿ ನಾಮದಲ್ಲಿ ಸತ್ಯಮ್ಮ ದೇವಸ್ಥಾನ ಅಥವಾ ಸತ್ಯವ್ವ ದೇವಸ್ಥಾನ ಎಂದು ಹೇಳಲಾಗುತ್ತದೆ. ಸತ್ಯವತಿ ಯಾರು ಎಂದರೆ ರೇಣುಕಾ ದೇವಿಯ ಅತ್ತೆ ಅಂದರೆ ಪತಿಯಾದಂತಹ ಜಮದಗ್ನಿಯ ತಾಯಿ. ರೇಣುಕಾ ದೇವಿಯನ್ನು ಸೊಸೆಯಂತೆ ಕಾಣದೆ ತನ್ನ ಮಗಳಂತೆ ಕಾಣುತ್ತಾಳೆ. ಹಾಗೆಯೇ ಸತ್ಯವತಿ ದೇವಾಲಯದಲ್ಲಿ ಒಂದು ವಿಶೇಷವಾದ ಬಾವಿ ಇದೆ. ಈ ಬಾವಿಯನ್ನು ಜೋಗುಳ ಬಾವಿ ಎಂದು ಕರೆಯಲಾಗುತ್ತದೆ. ಈ ಜೋಗುಳ ಬಾವಿಯು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಸತ್ಯವತಿ ದೇವಾಲಯಕ್ಕೆ ಹಾಗೂ ಯಲ್ಲಮ್ಮ ದೇವಿ ದೇವಾಲಯಕ್ಕೆ ಹೋಗುವ ಮುಂಚೆ ಈ ಜೋಗುಳ ಬಾವಿಯ ನೀರನ್ನು ಪ್ರೋಕ್ಷಿಸಿಕೊಳ್ಳುವುದು ಮುಖ್ಯ. ಈ ಜೋಗುಳ ಬಾವಿಯು ಸಹ ಯಲ್ಲಮ್ಮ ದೇವಿಯ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಯಲ್ಲಮ್ಮ ದೇವಿಯ ಕುರಿತಾದ ಕಥೆ ಏನು ಎಂದು ಸಹ ಇದೇ ವಿಡಿಯೋದಲ್ಲಿ ಹೇಳುವೆನು. ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಜೋಗುಳ ಬಾವಿ ಎನ್ನುವುದು ಪವಿತ್ರ ನೀರಿನ ಬಾವಿಯಾಗಿದೆ. ಇದರ ನೀರನ್ನು ಮೈ ಮೇಲೆ ಪ್ರೋಕ್ಷಿಸಿಕೊಂಡರೆ ಮೈಯಲ್ಲಿನ ಚರ್ಮದ ವ್ಯಾಧಿಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣದ ಪ್ರಕಾರ ಯಲ್ಲಮ್ಮ ದೇವಿಗೆ ಚರ್ಮ ವ್ಯಾಧಿ ಬಂದ ಸಂದರ್ಭದಲ್ಲಿಯೂ ಇದೇ ಬಾವಿಯ ನೀರನ್ನು ಪ್ರೋಕ್ಷಿಸಿಕೊಂಡಾಗ ಆಕೆಯ ಚರ್ಮ ವ್ಯಾಧಿ ಸಂಪೂರ್ಣವಾಗಿ ದೂರವಾಗುತ್ತದೆ.